ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸರಸ್ವತಿ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಇವತ್ತು ಮತ್ತೆ ನಾನು ಈ ಒಂದು ಟೈಪ್ಸ್ ಆಫ್ ರಿಸರ್ಚ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ಈ ಒಂದು ಕಾನ್ಸೆಪ್ಟ್ನ ನಾನು ನಿಮಗೆ ಹೇಳಿದ್ದೀನಿ, ಯಾವ ರೀತಿಯಾಗಿ ನಾವು ರಿಸರ್ಚನ್ನ ಡಿವೈಡ್ ಮಾಡ್ತಾ ಹೋಗ್ತೀವಿ, ಲೈಕ್ ಬೇಸ್ಡ್ ಆನ್ ದ ಪರ್ಸ್ಪೆಕ್ಟಿವ್ಸ್ ಮೇಲೆ. ಸೊ ವಿಲ್ ಡಿವೈಡ್ ದಟ್ ಇಂಟು ಬೇಸ್ಡ್ ಆನ್ 3 ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ನಾವು ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ ಅಂತ ಈಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಒಂದು ಅಪ್ಲಿಕೇಶನ್, ಇನ್ನೊಂದು ಆಬ್ಜೆಕ್ಟಿವ್ಸ್, ಇನ್ನೊಂದು ಇನ್ಕ್ವೈರಿ ಮೋಡ್ ಮೇಲೆ ಯಾವ ರೀತಿಯಾಗಿ ನಾವು ಕ್ಲಾಸಿಫೈ ಮಾಡ್ತೀವಿ ಅಂತ. ಸೊ ಈಗ ನಾವು ಇವತ್ತು ನೋಡ್ತಾ ಇರೋದು ಕಂಪ್ಲೀಟ್ ಇನ್ ಡೆಪ್ತ್ ಕಾನ್ಸೆಪ್ಟ್ ಆಫ್ ದಿಸ್ ಫಂಡಮೆಂಟಲ್ ಆರ್ ಬೇಸಿಕ್ ರಿಸರ್ಚ್ ಅಥವಾ ಅಪ್ಲೈಡ್ ರಿಸರ್ಚ್ ಬಗ್ಗೆ. ಸೊ ನಾವು ಇವತ್ತು ನೋಡ್ತಿರೋ ಕಾನ್ಸೆಪ್ಟ್ ಬಂದು ಫಂಡಮೆಂಟಲ್ ಆರ್ ಬೇಸಿಕ್ ರಿಸರ್ಚ್. ಸೊ ಫಸ್ಟ್ ಪಾಯಿಂಟ್ ನಾವು ನೋಡೋಣ. ಬೇಸಿಕ್ ರಿಸರ್ಚ್ ಇಸ್ ಅನ್ ಇನ್ವೆಸ್ಟಿಗೇಷನ್ ಆಫ್ ಬೇಸಿಕ್ ಪ್ರಿನ್ಸಿಪಲ್. ಅಂದರೆ ತುಂಬ ಮೂಲಭೂತವಾಗಿರುವಂಥ ಪ್ರಿನ್ಸಿಪಲ್ ಬಗ್ಗೆ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಹೋಗ್ತೀವಿ. ಏನು ಅಂದರೆ ಇವಾಗ ವಾಟರ್ ಬಾಯ್ಲ್ ಆದಾಗ ಯಾವ ರೀತಿ ಆಗುತ್ತೆ, ಈಗ ಮೆಲ್ಟ್ ಆದರೆ ಹೇಗಿರುತ್ತೆ, ಈಗ ಒಂದು ಮೆಟೀರಿಯಲ್ ತೊಗೊಳ್ಳಿ, ಆ ಮೆಟೀರಿಯಲ್ ಯಾಕೆ ಇದೇ ರೀತಿ ಇದೆ ಅಂದರೆ ತುಂಬ ಬೇಸಿಕ್ಕಾಗಿ ನಾವು ಅದ್ರ ಬಗ್ಗೆ ಏನು ಹೇಳ್ತೀವಿ, ರಿಸರ್ಚ್ ಮಾಡ್ತಾ ಹೋಗ್ತೀವಿ. ಸೊ ಹೆನ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಥಿಯೋರಿಟಿಕಲ್ ರಿಸರ್ಚ್. ಇದನ್ನು ನಾವು ಥಿಯೋರಿಟಿಕಲ್ ರಿಸರ್ಚ್ ಅಂತ ಕರಿತೀವಿ. ಯಾಕಂದರೆ ನಾವು ಜಾಸ್ತಿ ಒಂದು ಎಕ್ಸ್ಪಿರಿಮೆಂಟ್ಗಿಂತ ಅಪ್ಲಿಕೇಶನ್ಗಿಂತ ನಾವು ಥಿಯರಿನ ಅಂದರೆ ಥಿಯರಿ ವೈಸ್ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಇದರಲ್ಲಿ, ಆ ರೀತಿಯಾಗಿ. ಸೊ ಯಾವುದಾದ್ರೂ ಒಂದು ಪ್ರೋಸೆಸ್ ಅಥವಾ ಫಿನಾಮಿನಾ ಬಗ್ಗೆ ನಾವು ರಿಸರ್ಚ್ ಮಾಡ್ತೀವಿ. ಯೂಶಲಿ ಇಟ್ ವಿಲ್ ಬಿ ಆನ್ ಸಮ್ ನ್ಯಾಚುರಲ್ ಫಿನಾಮಿನನ್ ಆರ್ ಸಮ್ ರಿಲೇಟಿಂಗ್ ಟು ಪ್ಯೂರ್ ಸೈನ್ಸ್ ಇಸ್ ಟರ್ಮ್ಡ್ ಆಸ್ ಅ ಬೇಸಿಕ್ ರಿಸರ್ಚ್. ಯೂಶಲ್ ಆಗಿ ಇದು ತುಂಬ ನಾವು ಹೆಲ್ಪ್ಫುಲ್ ಆಗೋದು ಅಥವಾ ತುಂಬ ಅಪ್ಲೈ ಮಾಡೋದು ಪ್ಯೂರ್ ಸೈನ್ಸ್ ಬ್ರಾಂಚಿಗೆ ಮತ್ತು ಒಂದು ನ್ಯಾಚುರಲ್ ಫಿನಾಮಿನಾ ರಿಲೇಟೆಡ್ ಆಗಿರುವಂಥದ್ದು. ಸೊ ದಿಸ್ ಬೇಸಿಕ್ ರಿಸರ್ಚ್ sometimes may not lead to immediate use or application. ಸೊ ಈ ಬೇಸಿಕ್ ರಿಸರ್ಚ್ ಇಂದ ಬರುವಂಥ ರಿಸಲ್ಟ್ ನಮಗೆ ಇಮಿಡಿಯೇಟಾಗಿ ನಾನು ಅಪ್ಲೈ ಮಾಡಿಬಿಡ್ತೀನಿ, ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಡ್ತೀನಿ ಅನ್ನುವಂಥದ್ದು ಈ ಒಂದು ಬೇಸಿಕ್ ರಿಸರ್ಚಲ್ಲಿ ನಮಗೆ ಆಗೋದಿಲ್ಲ. ಸೊ ಇಟ್ ಈಸ್ ದೇ ಸೆಡ್ ಮೇ ನಾಟ್ ಲೆಟ್ ಟು ಇಮಿಡಿಯೇಟ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ನಾಟ್ ಕನ್ಸರ್ನ್ ವಿತ್ ಸಾಲ್ವಿಂಗ್ ಎನಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆಫ್ ಇಮಿಡಿಯೇಟ್ ಇಂಟ್ರೆಸ್ಟ್. ಈಗ ಏನೋ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ ನನ್ನ ಲೈಫಲ್ಲಿ, ಅಥವಾ ಏನೋ ಒಂದು ಪ್ರಾಕ್ಟಿಕಲ್ ಸೋಷಿಯಲ್ ಪ್ರಾಬ್ಲಮ್ ಇದೆ ಅಂತಾದರೂ ಅಂದ್ಕೊಳ್ಳಿ, ಆ ಒಂದು ಪ್ರಾಬ್ಲಮ್ನ ಇಮಿಡಿಯೇಟಾಗಿ ಸಾಲ್ವ್ ಮಾಡಿಬಿಡ್ತೀವಿ ಅಂತ ನಾವು ಸಾಲ್ವ್ ಮಾಡೋಕ್ಕೆ ನಾವು ಬೇಸಿಕ್ ರಿಸರ್ಚನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಆಗುವಂಥದ್ದಿಲ್ಲ. So but it is original or a basic, it provides systematic and deep insight into a problem. ನಮಗೆ ಇದು ಈ ಒಂದು ಬೇಸಿಕ್ ರಿಸರ್ಚ್ ಆಗಿದ್ರೂ ಒಂದು ಡೀಪ್ ಇನ್ಸೈಟ್ ಕೊಡುತ್ತೆ. ಡೀಪ್ ಇನ್ಸೈಟ್ ಅಂದರೆ ಏನು, ಒಂದು ಪೂರ್ತಿ ಒಂದು ಆಳವಾದ ಜ್ಞಾನನ ನಮಗೆ ಅದು ಕೊಡ್ತಾ ಹೋಗುತ್ತೆ. ಒಂದು ರೀತಿಯಾಗಿರುವ ಆಳವಾದ ಜ್ಞಾನನ ನಮಗೆ ಅದು ಪ್ರೊವೈಡ್ ಮಾಡುತ್ತೆ ಬೇಸಿಕ್ ರಿಸರ್ಚ್ ಅನ್ನುವಂಥದ್ದು. ಸೊ ಫೆಸಿಲಿಟೇಟ್ಸ್ ಎಕ್ಸ್ಟ್ರಾಕ್ಷನ್ ಆಫ್ ಸೈಂಟಿಫಿಕ್ ಲಾಜಿಕಲ್ ಎಕ್ಸ್ಪ್ಲನೇಷನ್ ಕನ್ಕ್ಲೂಷನ್ ಆನ್ ಇಟ್. ಇವನ್ ದೋ ಇಟ್ ಪ್ರೊವೈಡ್ಸ್ ಅ ಕನ್ಕ್ಲೂಷನ್, ಆದರೆ ನಮಗೆ ಅದು ಸಡನ್ ಆಗಿ ಬರುವಂತಹ ಪ್ರಾಬ್ಲಮ್ಗೆ ಅಪ್ಲೈ ಮಾಡೋಕ್ಕೆ ಸೊಲ್ಯೂಷನ್ಸ್ನ ಕೊಡ್ತಾ ಹೋಗಲ್ಲ. ಸೊ ಇಟ್ ಹೆಲ್ಪ್ಸ್ ಟು ಬಿಲ್ಡ್ ಅ ನ್ಯೂ ಫ್ರಾಂಟರೀಸ್ ಆಫ್ ನಾಲೆಡ್ಜ್. ಹೊಸ ಹೊಸ ನಾಲೆಡ್ಜ್ನ ಬಿಲ್ಡ್ ಮಾಡೋಕ್ಕೆ ಸಹಾಯ ಕೂಡ ಮಾಡ್ತಾ ಹೋಗುತ್ತೆ. ಸೊ ರಿಸರ್ಚರ್ಸ್ ವರ್ಕಿಂಗ್ ಆನ್ ಅಪ್ಲೈಡ್ ರಿಸರ್ಚ್ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದ ಔಟ್ಕಮ್ಸ್ ಆಫ್ ಬೇಸಿಕ್ ರಿಸರ್ಚ್ ಆ್ಯಂಡ್ ಎಕ್ಸ್ಪ್ಲೋರ್ ದ ಯುಟಿಲಿಟಿ ಆಫ್ ದೆಮ್. ಆದರೆ ಈ ಒಂದು ಬೇಸಿಕ್ ರಿಸರ್ಚ್ಗೂ ಮತ್ತು ಅಪ್ಲೈಡ್ ರಿಸರ್ಚ್ಗೂ ಇರುವಂಥ ಸಹಸಂಬಂಧ ಏನು ಅಂತ ಅಂದರೆ, ರಿಸರ್ಚರ್ ಯಾರು ಅಪ್ಲೈಡ್ ರಿಸರ್ಚ್ಗೆ ಹೋಗ್ತಿರ್ತಾರೋ ಅವರು ಅದಕ್ಕಿಂತ ಮುಂಚೆ ಏನು ಮಾಡಿರ್ತಾರೆ ಅಂದರೆ, ಈಗ ಅದ್ರ ಬಗ್ಗೆ ಒಂದು ಬೇಸಿಕ್ಕಾಗಿ ರಿಸರ್ಚ್ ಮಾಡಿರ್ತಾರಲ್ವ, ಅವರು ಕೊಟ್ಟಿರುವಂತಹ ಒಂದು ಔಟ್ಕಮ್ಸ್ನ ಇಟ್ಕೊಂಡು ಅದನ್ನು ಉಪಯೋಗಿಸ್ತಾ ಹೋಗ್ತಿರ್ತಾರೆ. So research on improving a theory or a method is also referred to as a fundamental research. For example, suppose the theory applies to system provided with the system satisfy the specific condition. ಈಗ ಯಾವ್ಯಾವ ಒಂದು ಕಾನ್ಸೆಪ್ಟ್ಸ್ಗಳು ಬರ್ತಾ ಹೋಗುತ್ತೆ ಬೇಸಿಕ್ ರಿಸರ್ಚಲ್ಲಿ ಅಂತ ನಾವು ನೋಡೋದಾದರೆ, ಇಲ್ಲಿ ನೀವು ನೋಡ್ಬೋದು ವೈ ಆರ್ ಮೆಟೀರಿಯಲ್ಸ್ ಲೈಕ್ ದಿಸ್, ನಾನು ಆಲ್ರೆಡಿ ಹೇಳ್ದಂಗೆ. ವಾಟ್ ಆರ್ ದೇ, ಅದು ಯಾಕೆ ಆ ರೀತಿಯಾಗಿ ಇರ್ತವೆ. ಹೌ ಡು ಕ್ರಿಸ್ಟಲ್ ಮೆಲ್ಟ್. ವೈ ಸೌಂಡ್ ಈಸ್ ಪ್ರೊಡ್ಯೂಸ್ಡ್ ವೆನ್ ವಾಟರ್ ಈಸ್ ಹೀಟೆಡ್. ನೀರನ್ನ ಬಿಸಿ ಮಾಡಿದಾಗ ಯಾಕೆ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ವೈ ಡು ವಿ ಫೀಲ್ ಡಿಫಿಕಲ್ಟ್ ವೆನ್ ವಾಕಿಂಗ್ ಆನ್ ದ ಸೀಶೋರು ಮೇಲೆ ನಡಿಬೇಕಾದ್ರೆ, ಅಂದರೆ ದಡದಲ್ಲಿ ನಡಿಬೇಕಾದ್ರೆ ನಾವು ಯಾಕೆ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ವೈ ಆರ್ ಬರ್ಡ್ಸ್ ಅರೇಂಜ್ಡ್ ಇನ್ ಶೇಪ್ ವೆನ್ ಫ್ಲೈಯಿಂಗ್ ಇನ್ ಅ ಗ್ರೂಪ್. ಸೊ ಒಂದು ವಿ ಶೇಪಲ್ಲಿ ಆ ರೀತಿಯಾಗಿ ಯಾಕೆ ಅರೇಂಜ್ ಆಗಿರುತ್ತೆ. ಸೊ ಈ ರೀತಿಯಾಗಿರೋ ವಿಷಯಗಳ ಮೇಲೆ ರಿಸರ್ಚ್ ಮಾಡುವಂಥದ್ದು. ದಟ್ ಈಸ್ ಆಲ್ ಫೇಮಸ್ ಥಿಯರಮ್ಸ್ ಆಫ್ ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಲಾಸ್ ಆಫ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸು ವಿ ಸ್ಟಡಿ ಫ್ರಮ್ ಚೈಲ್ಡ್ಹುಡ್. ಅದೆಲ್ಲನೂ ನಮಗೆ ಸಿಕ್ಕಿದ್ದು ಬೇಸಿಕ್ ರಿಸರ್ಚ್ ಇಂದಾನೇನೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಅ ಬೇಸಿಕ್ ರಿಸರ್ಚ್. ಯಾವ ರೀತಿಯಾಗಿ ನಮಗೆ ಒಂದು ಬೇಸಿಕ್ ರಿಸರ್ಚ್ ಹೆಲ್ಪ್ ಆಗುತ್ತೆ ಮತ್ತು ಎಲ್ಲೆಲ್ಲಿ ನಾವು ಅಪ್ಲೈ ಮಾಡ್ಬೋದು ಅಂತ. ಆ್ಯಂಡ್ ಒಂದು ನಾವು ಕಾಂಪೊನೆಂಟ್ ನೆನ್ಪಿಟ್ಕೊಳ್ಬೇಕು ಬೇಸಿಕ್ ರಿಸರ್ಚ್ ಬಗ್ಗೆ ಏನು ಅಂತಂದರೆ, ಬೇಸಿಕ್ ರಿಸರ್ಚ್ ಅನ್ನೋದು ನಮಗೆ ಇಮಿಡಿಯೇಟ್ ಆನ್ಸರ್ನ ಅಥವಾ ಇಮಿಡಿಯೇಟ್ ಸೊಲ್ಯೂಷನನ್ನು ಕೊಡೋದಿಲ್ಲ. ಇದು ನಮಗೆ ಇಲ್ಲಿ ಗೊತ್ತಾಗಬೇಕಾಗಿರುವಂತಹ ವಿಷಯ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇರುವಂಥ ಕಾನ್ಸೆಪ್ಟ್ ಬಂದು ಅಪ್ಲೈಡ್ ರಿಸರ್ಚ್. In an applied research, one solves a certain problems employing a well-known and accepted theories and principles.
ಏನೂ ಇಲ್ಲ. ಅಪ್ಲೈಡ್ ರಿಸರ್ಚ್ ಸಿಂಪಲ್ ಟರ್ಮ್ಸಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ, ಒಬ್ಬ ರಿಸರ್ಚರು ಒಂದು ಪ್ರಾಬ್ಲಮ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡ್ತಾನೆ ಅಂತಂದರೆ ಬೈ ಎಂಪ್ಲಾಯಿಂಗ್ ಅ ವೆಲ್ ನೋನ್ ಅಕ್ಸೆಪ್ಟೆಡ್ ಥಿಯರೀಸ್ ಆರ್ ಪ್ರಿನ್ಸಿಪಲ್. ಬೇಸಿಕ್ ರಿಸರ್ಚಿಂದ ನಾವು ಥಿಯರೀಸ್ ಮತ್ತು ಪ್ರಿನ್ಸಿಪಲ್ನ ಪಡ್ಕೊಂಡಿರ್ತೀವಿ ಅಲ್ವಾ, ಆ ಬೇಸಿಕ್ ರಿಸರ್ಚಿಂದ ಪಡ್ಕೊಂಡಿರುವಂತಹ ಥಿಯರಮ್ಸ್ ಆ್ಯಂಡ್ ಪ್ರಿನ್ಸಿಪಲನ್ನು ಬಳಸಿಕೊಂಡು ಒಂದು ಸಮಸ್ಯೆನ ಬಗೆಹರಿಸ್ತಾನೆ ಅಪ್ಲೈಡ್ ರಿಸರ್ಚ್ ಅಷ್ಟೇ. ಸೊ ಮೋಸ್ಟ್ ಆಫ್ ದ ಎಕ್ಸ್ಪೆರಿಮೆಂಟಲ್ ರಿಸರ್ಚರ್ಸ್, ಕೇಸ್ ಸ್ಟಡೀಸ್ and interdisciplinary research are essential for a applied research. Applied research is helpful for a basic research. So applied research ಅನ್ನುವಂಥದ್ದು ಬೇಸಿಕ್ ರಿಸರ್ಚ್ಗೂ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಈ ಒಂದು ಥಿಯರಿ ನಾನು ಕೊಟ್ಟಿರೋದ್ರಿಂದ ಯಾವ ರೀತಿಗೆ ಬಳಸಬಹುದು ಅಂತ ಗೊತ್ತಾಗುತ್ತೆ ಅಲ್ವಾ. ಅ ರಿಸರ್ಚ್ ದ ಔಟ್ಕಮ್ ಆಫ್ ವಿಚ್ ಹ್ಯಾಸ್ ಇಮಿಡಿಯೇಟ್ ಅಪ್ಲಿಕೇಶನ್ ಇಸ್ ಆಲ್ಸೋ ಟರ್ಮ್ಡ್ ಆಸ್ ಅ ಅಪ್ಲೈಡ್ ರಿಸರ್ಚ್. ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಅಲ್ವಾ, ನಮಗೆ ಬಂದಿರುವಂಥ ರಿಸಲ್ಟನ್ನು ನಾವು ಇಮಿಡಿಯೇಟಾಗಿ ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ವಾಟ್ ಎವರ್ ದ ರಿಸಲ್ಟ್ ವಿಲ್ ಗೆಟ್, ನಾವು ಅದನ್ನ ಅಪ್ಲೈ ಮಾಡೋದ್ರಿಂದನೇ ಅದು ಅಪ್ಲೈಡ್ ರಿಸರ್ಚ್ ಆಗಿರುವಂಥದ್ದು. ಫಾರ್ ಎಕ್ಸಾಂಪಲ್, ರಿಸರ್ಚ್ ಆನ್ ಅ ಸೋಷಲ್ ಪ್ರಾಬ್ಲಮ್ ಹ್ಯಾಸ್ ಅ ಇಮಿಡಿಯೇಟ್ ಯೂಸ್. ಸೊ ಯಾವುದಾದ್ರೂ ಒಂದು ಸೋಷಲ್ ಪ್ರಾಬ್ಲಮ್ ಇರುತ್ತೆ, ಈಗ ಏನೋ ಒಂದಲ್ಲಿ ಗಲಾಟೆ ನಡೀತಾ ಇರುತ್ತೆ, ನಾನು ಅದ್ರ ಬಗ್ಗೆ ಫುಲ್ ಡೀಪಾಗಿ ರಿಸರ್ಚ್ ಮಾಡಿ ನಾಲೆಡ್ಜ್ ಪಡ್ಕೊಂಡು ಆಮೇಲೆ ಅದನ್ನು ನಾನು ಅಪ್ಲೈ ಮಾಡ್ತೀನಿ ಅನ್ನೋಷ್ಟೊತ್ತಿಗೆ ಆ ಜಗಳದಿಂದ ಏನೆಲ್ಲ ಪರಿಣಾಮಗಳಾಗೋಗ್ಬಿಟ್ಟಿರುತ್ತೆ, ಎಷ್ಟೆಲ್ಲ ಈಗ ಪ್ರಾಣಹಾನಿನೂ ಉಂಟಾಗ್ಬೋದು. ಅದೇ ನಾವು ಅಂದರೆ ಆಲ್ ಆಫ್ ಅ ಸಡನ್ ಒಂದು ರಿಸರ್ಚ್ ಮಾಡಿ ನಮಗೆ ಆ ರಿಸರ್ಚಿಂದ ಡೈರೆಕ್ಟಾಗಿ ನಮಗೆ ಒಂದು ಸೊಲ್ಯೂಷನ್ ಸಿಕ್ಬಿಡ್ತು ಅಂತ ಅಂದರೆ ನಾವು ಅದನ್ನು ಇಮಿಡಿಯೇಟಾಗಿ ಅಪ್ಲೈ ಮಾಡ್ಬೋದಲ್ವ. ಆ ರೀತಿಯಾಗಿ ಅಪ್ಲೈಡ್ ರಿಸರ್ಚ್ ಈಸ್ ಅ ಕನ್ಸರ್ನ್ ವಿತ್ ಅ ಆ್ಯಕ್ಚುಯಲ್ ಲೈಫ್. ನಮ್ಮ ರಿಯಲ್ ಲೈಫ್ಗೆ ತುಂಬ ಅಪ್ಲೈಡ್ ರಿಸರ್ಚ್ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಈಗ ನಮಗೆ ಗೊತ್ತಿಲ್ದಿರಂಗೆ ನಮ್ಮ ಲೈಫಲ್ಲೂ ನಾವು ಯಾವಾಗ ಎಷ್ಟೊಂದು ಸತಿ ಈ ಒಂದು ರಿಸರ್ಚ್ಗಳನ್ನ ನಮ್ಮ ಮೇಲೆ ನಾವೇ ಟ್ರೈ ಮಾಡ್ತಾ ಇರ್ತೀವಿ. ಯಾವ ರೀತಿಯಾಗಿ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಈಗ ಎಷ್ಟೊಂದು ಜನಕ್ಕೆ ಬೇಗ ಎದ್ದೇಳೋ ಅಭ್ಯಾಸ ಇರೋಲ್ಲ. ಸೊ ಬೇಗ ಎದ್ದೇಳೋ ಅಭ್ಯಾಸ ಯಾಕಿಲ್ಲ ಅಂತ ನಾನು ಯೋಚನೆ ಮಾಡ್ತೀನಿ ಫಸ್ಟು. ಯಾಕಂದರೆ ನಾನು ರಾತ್ರಿ ಬೇಗ ಮಲಗಲ್ಲ, ಅಥವಾ ನನ್ನ ಫುಡ್ ಸ್ಟೈಲ್ ಹಿಂಗಿರ್ಬೋದು. ನಾನು ಯಾವ್ಯಾವ ರೀತಿಯಾಗಿರುವಂತಹ ಒಂದು ಸ್ಟೆಪ್ಸ್ನ ತೊಗೊಂಡ್ರೆ ನಾನು ಬೆಳಗ್ಗೆ ಬೇಗ ಎದ್ದೇಳುವಂಥ ಒಂದು ಅಭ್ಯಾಸನ ಬೆಳೆಸ್ಕೊಳ್ಬಹುದು. ಸೊ ಇಮಿಡಿಯೇಟಾಗಿ ನಾವು ಅಪ್ಲೈ ಮಾಡ್ತೀವಿ. ರಾತ್ರಿ 11 ಗಂಟೆ 12 ಗಂಟೆಗೆ ಮಲಗೋ ಬದಲು 10 ಗಂಟೆಗೆ ಮಲಗ್ತೀವಿ, 5 o'clock ಎದ್ದೇಳ್ತೀವಿ. ಸೊ 7 hours ಆಫ್ ಗುಡ್ ಸ್ಲೀಪ್ ಆಯಿತು ನಮಗಲ್ಲಿ. ಸೊ ಆ ಮುಖಾಂತರಾಗಿ ಅಪ್ಲೈ ಮಾಡ್ತಾ ಹೋಗ್ತೀವಿ. ಆನ್ ಇನ್ಕ್ರೀಸಿಂಗ್ ಎಫಿಷಿಯನ್ಸಿ ಆಫ್ ಮೆಷಿನ್, ಇನ್ಕ್ರೀಸಿಂಗ್ ಅ ಗೇನ್ ಆಫ್ ಪ್ರೊಡಕ್ಷನ್ ಆಫ್ ಮೆಟೀರಿಯಲ್ಲು, ಪೊಲ್ಯೂಷನ್ ಕಂಟ್ರೋಲ್, ರಿಪೇರಿಂಗ್ ವ್ಯಾಕ್ಸಿನೇಷನ್, ಇವೆಲ್ಲ ಇಮಿಡಿಯೇಟ್ ಅಪ್ಲಿಕೇಶನ್ಸ್ ನಮಗೆ ಸಿಕ್ಕಿರುವಂಥದ್ದು. ಸೊ ಈ ರೀತಿಯಾಗಿ ಅಪ್ಲೈಡ್ ರಿಸರ್ಚ್ ವರ್ಕ್ ಆಗ್ತಾ ಹೋಗುತ್ತೆ. ಹಾಗಾದರೆ ಈ ಅಪ್ಲೈಡ್ ರಿಸರ್ಚ್ಗೂ ಮತ್ತು ಫಂಡಮೆಂಟಲ್ ರಿಸರ್ಚಿಗೂ ಇರುವಂತಹ ಒಂದು ಬೇಸಿಕ್ ಡಿಫ್ರೆನ್ಸ್ ಏನು? ಈಗ ಫಂಡಮೆಂಟಲ್ ಅಂದರೆ ಬೇಸಿಕ್ ಅಂತಲೇ ಅರ್ಥ. ಸೊ ಮತ್ತು ಯಾವುದೋ ಬೇರೆ 2 ಟರ್ಮ್ಸ್ ಅಂತ ಅನ್ಕೋಬೇಡಿ. ಫಂಡಮೆಂಟಲ್ ರಿಸರ್ಚ್ ಆರ್ ಬೇಸಿಕ್ ರಿಸರ್ಚ್ ಅಂತ ಕೂಡ ನಾವು ಅದನ್ನು ಕರಿತಾ ಹೋಗ್ತೀವಿ. ಸೊ ನಾವೀಗ ಇದರ ಡಿಫ್ರೆನ್ಸ್ಗಳನ್ನು ನೋಡ್ತಾ ಹೋಗೋಣ, ಯಾವ್ಯಾವ ರೀತಿಯಾಗಿ ಡಿಫ್ರೆನ್ಸಸ್ ಇದೆ ಇದರಲ್ಲಿ ಅಂತ. ಫಸ್ಟು ಪರ್ಪಸ್ ನೋಡೋಣ. ಇಲ್ಲಿ ನಾವು ಫಂಡಮೆಂಟಲ್ ರಿಸರ್ಚಿನ ಪರ್ಪಸ್ ಏನು, ಅಪ್ಲೈಡ್ ರಿಸರ್ಚಿನ ಪರ್ಪಸ್ ಏನು ಅಂದರೆ, ಫಂಡಮೆಂಟಲ್ ರಿಸರ್ಚಿನ ಉದ್ದೇಶ ಏನು, ಅಪ್ಲೈಡ್ ರಿಸರ್ಚ್ನ ಉದ್ದೇಶ ಏನು? ಎಕ್ಸ್ಪ್ಯಾಂಡ್ ದ ನಾಲೆಡ್ಜ್ ಆಫ್ ಪ್ರೋಸೆಸ್ ಆಫ್ ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ರಿಸಲ್ಟ್ಸ್ ಇನ್ ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ ರಿಲೇಟೆಡ್ ಟು ದ ಪ್ರೋಸೆಸ್ ಅಂಡ್ ಔಟ್ಕಮ್ಸ್ ಆಫ್ ರಿಲೇಶನ್ಶಿಪ್. ಫೈಂಡಿಂಗ್ಸ್ ಆಫ್ ಸಿಗ್ನಿಫಿಕೆನ್ಸ್ ಆ್ಯಂಡ್ ವ್ಯಾಲ್ಯೂ ಆಫ್ ಸೊಸೈಟಿನ ಜನರಲ್. ಆಸ್ ಐ ಸೆಡ್, ಇಟ್ ಈಸ್ ಅ ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ಗಳನ್ನು ಅಂದರೆ ಯಾರು ಬೇಕಾದರೂ ಈಗ ಫಂಡಮೆಂಟಲ್ ರಿಸರ್ಚ್ನ ಕಂಡಕ್ಟ್ ಮಾಡ್ಬೋದು. ಆ ರೀತಿಯಾಗಿರುವಂಥದ್ದು ಯಾವುದೋ ಒಂದು ಬಿಸ್ನೆಸ್ ಮ್ಯಾನೇಜ್ಮೆಂಟಿಗೆ ನಾವು ಇದನ್ನು ಅಪ್ಲೈ ಮಾಡ್ತಾ ಹೋಗ್ಬೋದು. ವೆರಾಸ್ ವೆನ್ ವಿ ಟಾಕ್ ಅಬೌಟ್ ಅಪ್ಲೈಡ್ ರಿಸರ್ಚ್, ಇಂಪ್ರೂವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪರ್ಟಿಕ್ಯುಲರ್ ಬಿಸ್ನೆಸ್ ಆರ್ ಅ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್. ಸೊ ಅದರ ಒಂದು ಅಂಡರ್ಸ್ಟ್ಯಾಂಡಿಂಗ್, ಇಲ್ಲಿ ನಾಲೆಡ್ಜ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾರೆ, ಅಂದರೆ ಅವರೊಂದು ಜ್ಞಾನವನ್ನು ಅವರು ಇನ್ನೂ ವೃದ್ಧಿಗೊಳಿಸ್ತಾ ಹೋಗ್ತಾರೆ. ಆದರೆ ಇಲ್ಲೇನು ಮಾಡ್ತಾರೆ, ಯಾವ ಪ್ರಾಬ್ಲಮ್ ಇದೆ ಅನ್ನೋದನ್ನು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತಾ ಇರ್ತಾರೆ, ಪರ್ಟಿಕ್ಯುಲರ್ ಆಗಿ ಅರ್ಥ ಮಾಡ್ಕೊಳ್ತಿರ್ತಾರೆ. ನ್ಯೂ ನಾಲೆಡ್ಜ್ ಲಿಮಿಟೆಡ್ ಟು ಅ ಪ್ರಾಬ್ಲಮ್, ಬರೀ ಆ ಪ್ರಾಬ್ಲಮಿಗೆ ರಿಲೇಟೆಡ್ ಆಗಿರುವಂಥ ಒಂದು ಹೊಸ ಒಂದು ಜ್ಞಾನವನ್ನು ಪಡೆದುಕೊಳ್ತಿರ್ತಾರೆ. ಫೈಂಡಿಂಗ್ಸ್ ಆಫ್ ಪ್ರಾಕ್ಟಿಕಲ್ ರಿಲೆವೆನ್ಸ್ ಆ್ಯಂಡ್ ವ್ಯಾಲ್ಯೂ ಆಫ್ ಮ್ಯಾನೇಜರ್ಸ್ ಇಸ್ ಎನ್ ಆರ್ಗನೈಸೇಷನ್. ಒಂದು ಪ್ರಾಕ್ಟಿಕಲ್ ರಿಲೆವೆನ್ಸ್ನ ಅವರು ಫೈಂಡ್ ಔಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅಪ್ಲೈಡ್ ರಿಸರ್ಚಲ್ಲಿ. ಸೊ ಕಾಂಟೆಕ್ಸ್ಟ್, ಯಾವ ಒಂದು ಸಂದರ್ಭದಲ್ಲಿ ನಾವು ಇದನ್ನು ಬಳಸಬಹುದು ಅಂತಂದರೆ, ಈ ಒಂದು ಕಾಂಟೆಕ್ಸ್ಚುಯಲ್ ಅಂದರೆ ಯಾವ ಒಂದು ಸಿಚುಯೇಷನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಯಾವ ಒಂದು ಸಿಚುಯೇಷನಲ್ಲಿ ನಾವು ಇದನ್ನು ಬಳಸಬಹುದು ಅಂದರೆ, ಅಂಡರ್ಟೇಕನ್ ಬೈ ಎ ಪೀಪಲ್ ಬೇಸ್ಡ್ ಇನ್ ಅ ಯೂನಿವರ್ಸಿಟೀಸ್ ಚಾಯ್ಸ್ ಆಫ್ ಟಾಪಿಕ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಡಿಟರ್ಮೈನ್ಡ್ ಬೈ ದ ರಿಸರ್ಚರ್. ಸೊ ಈ ಒಂದು ಕಾಂಟೆಕ್ಸ್ನ ಯಾವುದೋ ಒಂದು ಯೂನಿವರ್ಸಿಟಿ ಇರುವಂಥ ರಿಸರ್ಚರ್ ಆಗಿರ್ಬೋದು, ಆ ರೀತಿಯಾಗಿರೋರು ಕೂಡ ಅದನ್ನು ಅಪ್ಲೈ ಮಾಡ್ಬೋದು. ಇದು ಫ್ಲೆಕ್ಸಿಬಲ್ ಟೈಮ್ ಸ್ಕೇಲ್ಸಲ್ಲೂ ಕೂಡ ನಾವು ಇದನ್ನು ಅಪ್ಲೈ ಮಾಡ್ಬೋದು ಫಂಡಮೆಂಟಲ್ ರಿಸರ್ಚನ್ನು. ಅಂಡರ್ಟೇಕನ್ ಬೈ ಪೀಪಲ್ ಬೇಸ್ಡ್ ಇನ್ ಅ ವೆರೈಟಿ ಆಫ್ ಸೆಟ್ಟಿಂಗ್, ಅಂದರೆ ಇದೇ ಟೈಮ್ಗೆ ಆಗಬೇಕು ಅಂತ ಏನೂ ಇಲ್ಲ ನಮಗೆ ಬೇಸಿಕ್ ರಿಸರ್ಚ್ ಅನ್ನುವಂಥದ್ದು.
undertaken by a people based in a variety of setting including organization, universities, objectives negotiated with the originator. ಒಂದು ಆರ್ಗನೈಸೇಷನ್ ಆಗಿರ್ಬೋದು ಅಥವಾ ಒಂದು ಇಂಡಿವಿಜುವಲ್ ಪರ್ಸನ್ನು ಕೂಡ ನಾವು ಅಪ್ಲೈಡ್ ರಿಸರ್ಚನ್ನು ಇಂಡಿವಿಜುವಲ್ ಕೂಡ ಅಂದರೆ ಟ್ರೈ ಮಾಡಬಹುದು. ಸೊ ಟೈಟ್ ಟೈಮ್ ಸ್ಕೇಲ್. ಆದರೆ ಏನು, ಈಗ ಒಂದು ಪ್ರಾಬ್ಲಮ್ ನಡೀತಾ ಇದೆ, ನಾನು ಒಂದು 5 to 10 days ತೊಗೋತೀನಪ್ಪ ಇದಕ್ಕೆ ರಿಸರ್ಚ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಸೊ ಇದರಲ್ಲಿ ಒಂದು ಟೈಟ್ ಟೈಮ್ ಸ್ಕೇಲ್ ಇರುತ್ತೆ. ಇದರಲ್ಲಿ ಯಾವುದೇ ರೀತಿಯಾಗಿರುವಂಥ ಫ್ಲೆಕ್ಸಿಬಲ್ ಟೈಮ್ ಸ್ಕೇಲ್ ಇರುವಂಥದ್ದಿಲ್ಲ. ಸೊ ದಿಸ್ ಈಸ್ ಅಬೌಟ್ ಸಮ್ ಡಿಫ್ರೆನ್ಸ್ ಬಿಟ್ವೀನ್ ಫಂಡಮೆಂಟಲ್ ರಿಸರ್ಚ್ ಆ್ಯಂಡ್ ಅಪ್ಲೈಡ್ ರಿಸರ್ಚ್. ಸೊ ಇದು ಇವತ್ತಿನ ಒಂದು ಕಾನ್ಸೆಪ್ಟ್ ಆಗಿತ್ತು, ಯಾವ ರೀತಿಯಾಗಿ ಫಂಡಮೆಂಟಲ್ ರಿಸರ್ಚ್ ಮತ್ತು ಅಪ್ಲೈಡ್ ರಿಸರ್ಚ್ ನಮಗೆ ಒಂದು ಹೆಲ್ಪ್ ಆಗ್ತಾ ಹೋಗುತ್ತೆ. ಮತ್ತು ನೀವು ಯೋಚನೆ ಮಾಡ್ಬೋದು, ಹಾಗಾದರೆ ಇದು ಟೀಚಿಂಗ್ ಫೀಲ್ಡಲ್ಲಿ ಹೆಂಗೆ ನಮ್ಗೆ ಯೂಸ್ಫುಲ್ ಆಗುತ್ತೆ ಅಪ್ಲೈಡ್ ರಿಸರ್ಚ್ ಮತ್ತು ಫಂಡಮೆಂಟಲ್ ರಿಸರ್ಚ್ ಅನ್ನೋದು? ಯಾಕೆ ನಾವು ಇದನ್ನು ಯಾಕೆ ಒಂದು ಜನರಲ್ ಪೇಪರಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಅಂಡರಲ್ಲಿ ಇಟ್ಟಿದ್ದಾರೆ, ರಿಸರ್ಚ್ ಆಪ್ಟಿಟ್ಯೂಡಲ್ಲಿ ಇಟ್ಟಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಇದನ್ನು ಕೂಡ ನಾವು ಕ್ಲಾಸಿನಲ್ಲಿ ಯಾವ ಒಂದು ಮಗು ಕಲಿಯೋದ್ರಲ್ಲಿ ಹಿಂದೆ ಉಳಿದಿರುತ್ತೋ ಅವರ ಮೇಲೇನೂ ಕೂಡ ನಾವು ರಿಸರ್ಚ್ ಮಾಡ್ತೀವಿ. ಬಟ್ ಅದನ್ನು ವಿ ಕಾಲ್ ಇಟ್ ಆಸ್ ಆ್ಯಕ್ಷನ್ ರಿಸರ್ಚ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಆ್ಯಕ್ಷನ್ ರಿಸರ್ಚ್ ಬಗ್ಗೆ ನೀವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಒಂದು ಎಲ್ಲ ಫಂಡಮೆಂಟಲ್ಲು ಬೇಸಿಕ್ಸ್ ಅಪ್ಲೈಡ್ ರಿಸರ್ಚ್ಗಳ ಬಗ್ಗೆ ಒಂದು ಬೇಸಿಕ್ ನಾಲೆಡ್ಜ್ ಇದ್ದಾಗ ನಾವು ಆ್ಯಕ್ಷನ್ ರಿಸರ್ಚನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಈ ಒಂದು ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.